ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ, ನಮ್ಮ ಧೈರ್ಯ. ಎಲ್ರಿಗೂ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಬಂದಿರೋವಂಥದ್ದು ಒಂದು ನಿಗೂಢ ಸ್ಥಳ, ಅಷ್ಟೇ ಪವರ್ಫುಲ್, ಅಷ್ಟೇ ಭಾವನಾತ್ಮಕ, ಅಷ್ಟೇ ದೈವಿಕ ಗುಣ ಹೊಂದಿರೋ ಒಂದು ಸ್ಥಳ ಇದು. ಸೊ ಈ ಊರ ಹೆಸರು ನಿಮ್ಗೆ ಕೊನೆಯದಾಗಿ ಹೇಳ್ತೀನಿ. ಸೊ ಈ ಜಾಗದ ಬಗ್ಗೆ ಹೇಳೋದಾಯಿತು ಅಂತಂದರೆ, ಇಲ್ಲಿ ದಂಡಿನ ಮೂಗು ಮಾರಮ್ಮ ಅಂತ ಒಂದು ದೇವರು. ದಂಡಿನ ಮೂಗಿನ ಮಾರಮ್ಮ ಅಂತ ಏನಕ್ಕೆ ಹೆಸರು ಬಂತು ಅಂದರೆ, ಈ ದಂಡಿನ ಮಾರಮ್ಮನ ಬಗ್ಗೆ ಒಂದು ಇತಿಹಾಸನೇ ಇದೆ. ಆಗಿನ ಕಾಲದಲ್ಲಿ ದೇವತೆ ನಾವು ಹೆಂಗೆ ಯುದ್ಧ ಮಾಡ್ತೀವಿ, ನಾವು ಹೆಂಗೆ ಫೈಟ್ ಮಾಡ್ತೀವಿ, ಅದೇ ಥರ ದೇವ್ರುಗಳು ಕೂಡ ಯುದ್ಧ, ಕಾಳಗ ಈ ಥರ ಎಲ್ಲ ನಡೀತಾ ಇತ್ತು. ಆ ಟೈಮಲ್ಲಿ ದಂಡಿನ ಮಾರಮ್ಮನ ತುಂಬ ಉಪಯೋಗಿಸ್ಕೊತಿದ್ರು. ಏನಕ್ಕೆ ಅಂದರೆ, ಈಕೆ ತನ್ನ ಸಿಬ್ಬಂದಿಗಳನ್ನ ಸಾಕಿದ್ರು. ಕೋಟ್ಯಾಂತರ ಲಕ್ಷಾಂತರ ಸೈನ್ಯಗಳನ್ನ ಸಾಕಿ ಆ ದಂಡನ್ನು ಮೇಂಟೈನ್ ಮಾಡೋ ಅಧಿಕಾರಿ ಈಕೆ. ಸೊ ಅದಕ್ಕೆ ಈಕೆಗೆ ದಂಡಿನ ಮಾರಮ್ಮ ಅನ್ನೋ ಹೆಸರು ಬಂತು. ಪ್ರಪಂಚಕ್ಕೆ ಏನೇ ಒಂದು ಕಾಳಗ ಯುದ್ಧ ನಡಿಬೇಕಾದ್ರೆ ಈಕೆ ಹತ್ರ ಹಾಳುಗಳನ್ನ, ಸೈನಿಕರನ್ನ ಕರ್ಕೊಂಡು ದೇವತೆಗಳೇ ಯುದ್ಧಕ್ಕೆ, ಕುರುಕ್ಷೇತ್ರ ಆಗಿರ್ಬೋದು, ರಾಮಾಯಣ ಸಮಥಿಂಗ್ ಈ ಥರ ಎಲ್ಲ ಇದಕ್ಕೆ ಹೋಗ್ತಿರಂತೆ. ಅದಕ್ಕೆ ಈ ತಾಯಿನ ದಂಡಿನ ಮಾರಮ್ಮ ಅಂತ ಕರೀತಾರೆ. ಅಂಥ ಪವಿತ್ರವಾದ ಜಗನ್ಮಾತೆ ಇರೋ ಸ್ಥಳಕ್ಕೆ ಇವತ್ತು ನಾವು ಬಂದಿದ್ದೀವಿ. ಸೀರಿಯಸ್ ಆಗಿ ಬಹಳ ಖುಷಿ ಆಗ್ತಿದೆ ಮತ್ತು ಅಷ್ಟೇ ಭಯ ಆಗ್ತಿದೆ. ಇಲ್ಲೊಂದು ಇತಿಹಾಸ ಇದೆಯಂತೆ. ಸುಮಾರು 6:30-7 ಗಂಟೆ ಮೇಲೆ ತಾಯಿ ತನ್ನದೇ ಆದ ಹಾವಿನ ಮೇಲೆ ಇಲ್ಲಿ ಸಂಚಾರ ಮಾಡ್ತಾಳೆ, ಈ ಜಾಗನ ಕಾಯ್ತಿದ್ದಾಳೆ ಅಂತ ಪ್ರಸಿದ್ಧಿ, ಇತಿಹಾಸ, ಪ್ರತೀತಿ ಇದೆ ಇದರಲ್ಲಿ. ಸುಮಾರು ಜನ ಹೇಳ್ತಾರೆ. ಮತ್ತು ಈ ಊರಿನ ಸುತ್ತಮುತ್ತ ಜನಗಳ ಮಾತು ಕೂಡ ಅದೇನೇ ಆಗಿದೆ. ಅಮ್ಮ ಏನೋ ಎಲ್ಲರ ಕಣ್ಣಿಗೂ ಕಾಣಿಸಿದಾರಂತೆ ಸ್ಯಾರಿಲಿ, ಅಥವಾ ಅಮಾವಾಸ್ಯೆ ಹುಣ್ಣಿಮೆ ರಾತ್ರಿಗಳಲ್ಲಿ. ಮತ್ತು ಮೈದುಂಬ ಬಂದು ನಾನು ಈ ಜಾಗದಲ್ಲಿದ್ದೀನಿ, ನಾನು ನಿಂತಿದ್ದೀನಿ, ನಿಮ್ಮ ಊರನ್ನ ಕಾಯ್ತೀನಿ ಅಂತ ಹೇಳಿರಲ್ಲಂತೆ. ಅಂಥ ಊರನ್ನ ಕಾಯೋ ಜಗನ್ಮಾತೆ ಆಶೀರ್ವಾದ ಪಡೆಗೆ ಇವತ್ತು ನಾವೆಲ್ಲ ಬಂದಿದ್ದೀವಿ. ತುಂಬ ಪವರ್ಫುಲ್ಲು. ಇಲ್ಲಿನ ಜನತೆಗೆ, ಇಲ್ಲಿನ ಸುತ್ತಮುತ್ತ ಜನಗಳಿಗೆ ತುಂಬ ಸಹಾಯ ಮಾಡ್ತಾಯಿದೆ. ಮತ್ತು ಅಷ್ಟೇ ವರಗಳು ಕೊಡುವಂಥದ್ದು, ಭಕ್ತರ ಕಷ್ಟಗಳನ್ನ ಈಡೇರಿಸ್ಕೊಳ್ಳೋವಂಥದ್ದು, ಈ ಥರ ಎಲ್ಲ ಸೇವೆಗಳನ್ನ ಈ ತಾಯಿ ಮಾಡ್ಕೊಂಡಿದ್ದಾಳೆ. ನಿಜವಾದ ಹೈದಳೆ ಸರ್ಪ ನಾಗರಾವು ಈ ತಾಯಿ ಜಾಗನ ಮತ್ತು ಈ ತಾಯಿನ ಕಾಯ್ತಿದೆ ಅಂತ ಇಲ್ಲಿನ ಜನ ಎಲ್ಲ ಹೇಳ್ತಾರೆ. ಸೊ ಅದು ತುಂಬ ಸತ್ಯ, ಎಲ್ಲರ ಮನಸ್ಸಲ್ಲೂ ಇದೆ ಅಂತ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಮತ್ತು ಸರ್ಪನ ನೋಡಿರೋಂಥವ್ರು ಕೂಡ ಹೇಳ್ತಿದ್ದಾರೆ. ಸೊ ಇವತ್ತು ಆ ತಾಯಿ ದರ್ಶನ ಮಾಡೋಕ್ಕೆ ಮತ್ತು ಆ ನಾಗರಾವನ ದರ್ಶನ ಮಾಡೋಕ್ಕೆ ನಾವು ಕೂಡ ಬಂದಿದ್ದೀವಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಈ ಜಾಗ ಬಿಡದಿಯಿಂದ ಸುಮಾರು ಒಂದು 18 ಕಿಲೋಮೀಟ್ರ್ ದೂರದಲ್ಲಿದೆ. ದೇವರಗೊಲ್ಲಹಳ್ಳಿ ಅಂತ ಒಂದು ಊರು. ಅಲ್ಲಿನ ದಂಡಿನ ಮೂಗು ಮಾರಮ್ಮ ಅನ್ನೋ ಒಂದು ಟೆಂಪಲ್ ಬಂದಿದ್ದೀವಿ, ದೇವಸ್ಥಾನ ಬಂದಿದ್ದೀವಿ. ತುಂಬ ನಿಗೂಢ ಮತ್ತು ಅಷ್ಟೇ ಪವರ್ಫುಲ್ ಜಾಗ. ಸೊ ಇಲ್ಲೇನು ನಡೆಯುತ್ತೆ, ಅಮ್ಮ ಹೇಗಿದ್ದಾರೆ, ಅಮ್ಮನ ಕಾಯೋ ಹಾವು ಹೇಗಿದೆ, ಎಲ್ಲನೂ ನಿಮ್ಗೆ ತಿಳಿಸ್ಕೊಡ್ತೀನಿ ಅನ್ನೋದಾಗೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಆ ತಾಯಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ವಿಡಿಯೋನ ಮುಂದುವರ್ಸೋಣ ಬನ್ನಿ. ಜೈ ದಂಡಿನ ಮಾರಮ್ಮ. ನೋಡ್ತಾ ಇದ್ರಲ್ಲ, ತುಂಬ ದೊಡ್ಡ ದೊಡ್ಡ ಆಲ್ಮರಗಳು, ಇಲ್ಲೆಲ್ಲ ಬೇರುಗಳೆಲ್ಲ ಇದೆ. ನಿಜ ದೇವ್ರಿದೆ ಅಂತ ಅನ್ನಿಸ್ತಾ ಇದೆ. ಕನ್ಫರ್ಮ್ ದೆವ್ವ ಇದೆ ಅಂತಂದ್ಮೇಲೆ ದೇವ್ರು ಇದ್ದೇ ಇರುತ್ತಲ್ವಾ. ಸೊ ಮುಂದೆ ಹೋಗೋಣ, ಅಮ್ಮನ ದರ್ಶನ ಮಾಡೋಣ. ಎಲ್ಲರಿಗೂ ಅಮ್ಮನ ದರ್ಶನ ತೋರಿಸ್ತೀನಿ, ಬಿಡಲ್ಲ. ಸೊ ಬನ್ನಿ ನನ್ನ ಜೊತೆ. ಹುಷಾರು ಮಧು, ನೋಡ್ಕೊಂಬರೋ. ನಮ್ಮ ಜೊತೆ ನಮ್ಮ ಕ್ಯಾಮ್ರಾಮನ್ ಮಧು ಅವರು ಇದ್ದಾರೆ. ಸೊ ತುಂಬ ಧೈರ್ಯವಂತ ಆತ ಕೂಡ. ನಂದಿ ಹುಷಾರು ನಂದಿ.
ಇಲ್ಲ ಏನಾಗಲ್ಲ ಬೇಡ, ದೇವ್ರಲ್ವಿನ. ನೋಡಿ 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 ಅಮ್ಮ, ಇದು ಕಾಣಿಸ್ತಿದೆ ಅಂತ ಅನಿಸುತ್ತೆ ನಿಮಗೆ. ಸೊ ನೋಡಿ, ಕಾಣಿಸ್ತಾ ಇದೆ. ಅಮ್ಮನ ನೋಡೋಕೆ ಅವ್ನು ಖುಷಿ ಆಗ್ತಿದೆ. ಆ ನಿಜ ಹೇಳ್ತಾ ಇದ್ದೀನಿ, ಆ ದೈವಿಕ ಕಳೆ ಇದೆಯಲ್ಲ ಮುಕ್ತಲ್ಲ ಅಮ್ಮಂದು, ಅದನ್ನು ವರ್ಣಿಸೋಕ್ಕೆ ಆಗಲ್ಲ. ಸೊ ನಾವು ಬಂದಿರೋ ರಾತ್ರಿ ಆಗಿರೋ ಕಾರಣದಿಂದ ಗರ್ಭಗುಡಿ ಬಾಕಲು ತೆಗ್ದಿಲ್ಲ. ಸೊ ಅದರಿಂದ ನಿಮ್ಗೆ ಈಚೆ ಮಾತ್ರ ತೋರಿಸ್ತೀನಿ. ಮತ್ತು ಇನ್ನೊಂದು ಸೀಕ್ರೆಟ್ ಹೇಳಬೇಕು ನಿಮಗೆ, ಮರದಲ್ಲಿ ನಿಜವಾದ ಅಮ್ಮನ ಮುಖ ಅಚ್ಚೊಡ್ದಿದೆ ಇಲ್ಲಿ. ಅದು ತುಂಬ ವಿಶೇಷ ಇದರಲ್ಲಿ. ಸೊ ಪ್ರತಿಯೊಬ್ಬರು ಪೂಜೆ ಮತ್ತು ಹರಕೆನ ಸಲ್ಲಿಸೋದು ಕೂಡ ಅಲ್ಲೇ ಮರದಲ್ಲಿ ಅಮ್ಮನ ಮುಖ ಅಚ್ಚೊಡ್ದಿದೆ. ಅದನ್ನು ಖಂಡಿತವಾಗ್ಲೂ ನಿಮಗೆ ತೋರಿಸ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಕಮಾನ್, ಬನ್ನಿ ಒಳಗಡೆ ಹೋಗೋಣ. ಸೊ ಇದು ಗಡ್ಗಮ್ಮ ಅಂತ ಹೇಳ್ಬೋದು. ಇದ್ರದ್ದೇ ಒಂದು ಇತಿಹಾಸ ಇದೆ ಸೀರಿಯಸ್ ಆಗಿ. ಸೊ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನ ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ಈ ಗರುಡಗಂಬಕ್ಕೆ ಅಭಿಷೇಕ ಸಮಥಿಂಗ್ ಈ ಥರ ಮಾಡಿದ್ರೆ ಭಕ್ತರ ಕಷ್ಟಗಳು ಮತ್ತು ಅವರು ಏನೇನು ಅಂದ್ಕೊಂಡಿರ್ತಾರೆ ಇಷ್ಟಾರ್ಥಗಳನ್ನೆಲ್ಲ ಅಮ್ಮ ಈಡೇರಿಸ್ತಾರೆ ಅನ್ನೋದು ಒಂದು ಬಹಳ ನಂಬಿಕೆ ಇದೆ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು. ಚಪ್ಪಲಿ ಬಿಟ್ಕೊಂಬಂಬದು ಮಚ್ಚ ಹುಷಾರು ಕಣ. ಹಾಂ, ಏನಾಗಲ್ಲಪ್ಪ. ಸೊ ನೋಡ್ತಾ ಇರ್ಬೋದು, ಹೋಮ ಎಲ್ಲ ನಡೆದಿದೆ ಇಲ್ಲಿ. ಅಲ್ಲಿಗೆಲ್ಲ ಹೋಗೋದು ಬೇಡ ಬಾ ಮಚ್ಚ, ಬಂದ್ಬಿಡು. ಕತ್ಲೆ ಟೈಮಲ್ಲಿ ಅಲ್ಲಿಗೆಲ್ಲ ಹೋಗೋದು ಬೇಡ, ನನ್ನ ಮಾತು ಕೇಳು. ಬೇಡ ಬಾ, ಏನಾಗಲ್ಲ ಬಾ ಮಚ್ಚ. ನಾನು ಬೆಳಿಗ್ಗೆ ಟೈಮಲ್ಲಿ ಬಂದು ವಿಡಿಯೋ ಮಾಡೋಣ, ಸುಮ್ಮನೆ ಬೇಡ ಬಾ. ನಾನು ಇದ್ದೀನಿ ಬಾ, ಪರವಾಗಿಲ್ಲ. ಬೇಡ ನಂದಿ, ನಿಜ ಭಯ ಆಗ್ತಾಯಿತ್ತು, ನಿಜ ಬೇಡ. ಅಲ್ಲಿ ಏನಾಗಲ್ಲ, ಜಗತ್ತನ್ನೇ ಕಾಯೋ ತಾಯಿ ಇವಳು. ನಮಗೇನು ಮಾಡ್ತಾರೆ ಹೇಳಿ? ಇವ್ರಿಗೆ ನಾವು ಕೂಡ ಮಕ್ಕಳಿದ್ದಂಗೆ ಅಲ್ವಾ? ನೋಡಿ, ಸೀರಿಯಸ್ ಆಗಿ ನೋಡ್ತೀನಿ. ಆ್ಯಕ್ಚುಲಿ 3 ಕಲ್ಲೆಲ್ಲ ಇದೆ ಅಮ್ಮನ ವಿಗ್ರಹದ ಜೊತೆಗೆ. 3 ಕಲ್ಲು ಮತ್ತು ಏನೇನೋ ಇದೆ. ಸೊ ನೀವು ನೋಡ್ಬೋದಲ್ಲಿ. ಸೊ ನೀವು ನೋಡ್ಬೋದು, ಹಿಂದೆ ಎಲ್ಲ ಇದೆ. ಹಿಂದೆ ಎಲ್ಲ ಏನು ಬೇಡ. ಶ್ರೀ ದಂಡಿನ ಮೂಗುಮಾರಮ್ಮ ದೇವಸ್ಥಾನ, ದೇವರಗೊಲ್ಲಹಳ್ಳಿ ನೋಡಿ. ಊರಲ್ಲೇ ದೇವ್ರ ಹೆಸರಿದೆ, ದೇವರಗೊಲ್ಲಹಳ್ಳಿ ಅಂತ. ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ದೈವಿಕ ಶಕ್ತಿ ಇರೋ ಜಾಗ ಇದು ಅಂತ. ಸೊ ಮತ್ತು ಇನ್ನೊಂದು ನೋಡಿ, ಆಲ್ಮರಗಳು. ಯಪ್ಪ, ಇವನ್ನೆಲ್ಲ ನೋಡ್ತಿದ್ರೆ ಭಯ ಆಗ್ತಿದೆ ಇವರು ನನಗೆ. ಈ ದೇವಸ್ಥಾನದಲ್ಲಿ ತ್ರಿಶೂಲ ವಿಶೇಷ. ಆ್ಯಕ್ಚುಲಿ ಪೂಜೆ ದಿನ ಇಲ್ಲಿ ನಿಂಬೆಹಣ್ಣಿಟ್ಟು ಏನೋ ಪೂಜೆ ಮಾಡ್ತಾರಂತೆ, ಬಳೆ ಹಾಕಿ ಅಷ್ಟೊಂದು ಕುಂಕುಮ ಸೀರೆ ಕೊಟ್ಟು. ಇದು ಅಮ್ಮಂಗೆ ತುಂಬ ಪ್ರಿಯ ಮತ್ತು ಅಮ್ಮನಿಗೆ ಬಹಳ ಇಷ್ಟವಾದಂಥದ್ದು. ಮಡ್ಲಕ್ಕಿ ಕೊಡ್ತಾರಂತೆ. ಮಡ್ಲಕ್ಕಿನೂ ಕೊಡ್ತಾರೆ. ಮಡ್ಲಕ್ಕಿ ಕೊಟ್ಟು ಸೊ ಇಲ್ಲಿ ಪೂಜೆ ಮಾಡಿ ಮಡ್ಲಕ್ಕಿ ಕೊಟ್ಟರೆ ಭಕ್ತರ ಕಷ್ಟ ಈಡೇರುತ್ತೆ ಅನ್ನೋದು ಇದೊಂದು ಪ್ರತೀತಿ. ಮತ್ತು ಖಂಡಿತ ನಡೆದಿದೆ ಕೂಡ. ಸೊ ಬನ್ನಿ, ಅಲ್ಲಿ ಮಾಡೋದು ಬೇಡ ಬಾ. ನನ್ಗೆ ನಿಜ ಭಯ ಆಯ್ತಾಯ್ತು ಗುರು, ನಾನು ಹೋಗ್ಬಿಡ್ತೀನಿ. ಭಯ ಬಿಡ್ಬೇಡ, ಕೇಳಿಸ್ಕೋ. ಏನು ಆಗಲ್ಲ. ಮದ್ದು ಸಂಜೆ ಸೀರಿಯಸ್, ಏನು ಆಗಲ್ಲ. ನಾನು ಇದ್ದೀನಿ, ಏನಾಗಲ್ಲ. ಬಾ, ದಯವಿಟ್ಟು ಬಾ. ಒಂದು ನಿಮಿಷ ಕೇಳಿಸ್ಕೊ. ಇಲ್ಲಿ ಊರವರೆಲ್ಲ ಹೇಳ್ತಾರೆ, ಈ ಟೈಮಲ್ಲಿ ತಾಯಿ ದೇವಸ್ಥಾನ ಸುತ್ತ ಸಂಚಾರ ಮಾಡ್ತಿರ್ತಾಳೆ, ಇಲ್ಲೇನಾರು ಕೈ ಬೈಕ್ ಸಿಕ್ಕಿದ್ರೆ ರಕ್ತ ಕಾರ್ಕೋ ಸಾಯ್ತಾರೆ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ. ಈ ಮುಂಚೆ ನಡೆದಿದೆ ಈ ಥರ? ಹೌದು, ಸುಮಾರು ನಡೆದವಪ್ಪ. ಸುಮ್ಮನೆ ತರಲೆ ಥರ ಆಡ್ತಾರ. ಸರಿ, ಮಾತು ಕೇಳು. ಈ ಕತ್ಲೆ ಟೈಮಲ್ಲೆಲ್ಲ ಇಲ್ಲೆಲ್ಲ ಬರೋದು ಬೇಡ ಗುರು. ಸರಿ ಆಯ್ತು, ಬೇಡ ನಂದು. ನನ್ನ ಮಾತು ಕೇಳು. ಅಮ್ಮನ ಮುಖ ಒಂದು ತೋರಿಸ್ಕೊ ಹೋಗೋಣಪ್ಪ. ನಾನು ಬರಲ್ಲಪ್ಪ, ಬೇಕಾದ್ರೆ ನೀನು ಒಬ್ಬನೇ ಹೋಗು, ನನಗೆ ಭಯ ಆಗುತ್ತೆ. ಮದು ಏನಾಗಲ್ಲ, ಅಮ್ಮನ ಮುಖ ಮಾತ್ರ ತೋರಿಸ್ಕೊಂಡು ಹೋಗ್ತೀನಿ. ಬಾ, ಸಾಕು, ಬಾ ನನ್ನ ಜೊತೆ ಬಾ. ನೋಡಿ, ಆಲ್ಮರ ನೋಡಿ, ಸುಮಾರು ಒಂದು 20-25 ಇದೆ ಆಲ್ಮರಗಳಿಲ್ಲಿ. ಅದರಲ್ಲೇ ಗೊತ್ತಾಗುತ್ತೆ ದೇವ್ರು ಎಷ್ಟು ಪವರ್ಫುಲ್ ಆಗಿದೆ ಮತ್ತು ಇಲ್ಲೇನಕ್ಕೆ ನಿಲ್ಸಿದೆ ಅಂತ. ಈಗ ಸುಮಾರು ತುಂಬ ಹಳೇದು ಅನಿಸುತ್ತೆ ಇವೆಲ್ಲ. ನೋಡಿ, ಬೇರೆಲ್ಲ ಕೆಳಗಡೆ ಬಂದಿದೆ. ಏನೋ ಇದೆ ಇಲ್ಲಿ. ಏನಿಲ್ಲ. ನಂದಿ ಬೇಡ ಕಣೋ. ಅಲ್ಲೋಡೋ ಏನಾಗಲ್ಲ. ನಂದಿ ನನ್ನ ಮಾತು ಕೇಳು. ಬರ ಬೇಡ ಕಣೋ. ಬಂದ್ಬಿಡು ನನ್ನ ಮಾತು ಕೇಳು. ಏನಾಯ್ತು ಮಚ್ಚ? ಅಲ್ಲೇನೋ ನೋಡಿದೆ ಕಣೋ ನಾನು. ಗೊತ್ತು, ನನಗೂ ಕಾಣಿಸ್ತು. ನಿಜ ಬೇಡ ಮಚ್ಚ, ನನ್ನ ಮಾತು ಕೇಳೋ. ನನ್ಗೆ ನಿಜ ಭಯ ಆಯ್ತದ ಲವ್. ಮದು ಬೇಡ ಅಲ್ಲಿ. ಕೇಳು ಇಲ್ಲೋಡು, ನಿಜವೆಲ್ಲ ಹೊಡ್ಕೋದೈತೆ ಕಣೋ. ಸರಿ ಭಯ ಆಯ್ತಾಯ್ತು ಲವ್. ಸರಿ ನಾವು ಇಷ್ಟಕ್ಕೆ ಎದುರ್ಕೊಂಡ್ಬಿಟ್ರೆ ಮದು ಸೀರಿಯಸ್ ಸೋತೋಗ್ಬಿಡ್ತೀವಿ. ನಾವು ಸೋಲ್ಬಾರ್ದು, ಇಷ್ಟಕ್ಕೆ ಎದುರ್ಕೋಬಾರ್ದು. ದೆವ್ವಗಳಿದ್ದಾಗೆ ನಮ್ಮನ್ನು ತಾಯಿ ಕಾಪಾಡ್ಕೊಂಡ್ರು. ಇವಾಗ ಜಗನ್ಮಾತೆ ಇರೋ ಪ್ಲೇಸ್ ಇದು. ಇಲ್ಲೇನು ಭಯ ಬೀಳ್ತಾ ನಾವು ಸುಮ್ಮನೆ ಬಂದರೆ ಈ ಟೈಮಲ್ಲೆಲ್ಲ
ಆ ತಾಯಿಗೆ ತೊಂದರೆ ಕೊಟ್ಟಂಗೆ ಆಯ್ತದ ಕಣೋ ನನ್ನ ಸರಿ ಮಾತು. ನಾನು ಸಾರಿ ಕೇಳ್ತೀನಿ ಅಮ್ಮ. ನಿನ್ನನ್ನು ಇಡೀ ಕರ್ನಾಟಕಕ್ಕೆ ತೋರ್ಸಕ್ಕೆ ಬಂದಿದ್ದೀವಿ. ದಯವಿಟ್ಟು ನಿನ್ನ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಸೊ ದಯವಿಟ್ಟು ಅರ್ಥ ಮಾಡ್ಕೊ ಅಮ್ಮ. ನಮ್ಗೆ ಯಾವ್ದಾರ ತೊಂದರೆ ಕೊಡೋಕೆ ಹೋಗ್ಬೇಡ. ರಿಕ್ವೆಸ್ಟ್ ಇದು. ಏನಾಗಲ್ಲ, ಬಾಂಬುದು ನಾನಿದ್ದೀನಿ, ಪ್ಲೀಸ್ ಬಾಂಬುದ. ನಾನು ನೋಡಿದೆ ಕಣೋ, ಬಾ. ನೋಡ್ತಾ ಇರ್ಬೋದು ಇಲ್ಲಿ ಮಚ್ಚ, ಅಲ್ಗಂತೂ ಬೇಡವೇ ಬೇಡಲ್ಲಿ ಪ್ಲೀಸ್ ಕಣೋ. ಆಯ್ತಲ್ಲ, ಹೋಗಲ್ಲ, ಇಲ್ಲೇ ತೋರಿಸು. ಈಗ ಇಲ್ಲಿ ಇದೊಂದು ದೇವಸ್ಥಾನ ನೋಡ್ಕೊಂಡು ಹೋಗ್ಬಿಡೋಣ ಕಣೋ. ದೂರದಿಂದ ತೋರ್ಸಾಯ್ತು, ದೂರದಿಂದ ತೋರಿಸು. ನೋಡಿ, ಇದು ಹೊಸ ದೇವಸ್ಥಾನ, ಅಮ್ಮಂದು ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿರೋದು. ಈ ಮುಂಚೆ ಇದ್ದಿದ್ದ ಹಳೆ ದೇವ್ರನ್ನ ಎತ್ಕೊಂಡೋಗಿ ಹೊಳೆಗೆ ಬಿಟ್ಟಿದ್ದಾರಂತೆ. ಈ ಮುಂಚೆ ಇದ್ದ ಹಳೆ ದೇವ್ರನ್ನ ಎತ್ಕೊಂಡು ಹೊಳೆಗೆ ಬಿಟ್ಟು ಇವಾಗ ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿರೋದು. ತುಂಬ ಪವರ್ಫುಲ್. ನೀವು ನೋಡ್ತಿರ್ಬೋದು, ನಮಗೆ ಎಷ್ಟು ಸೂಕ್ಷ್ಮ ಕಾಣ್ತಿದೆ. ಮೈಯೆಲ್ಲ ಒಂಥರ ಜುಮ್ ಅಂತ ನೀವು ನೋಡಿದ್ರೆ ಗೊತ್ತಾಗೋದಿಲ್ಲ ಬಂದಿದ್ರೆ. ಆದರೂ ಜಗತ್ತನ್ನು ಕಾಯೋ ತಾಯಿ ನಮಗೇನೂ ಹಾನಿ ಮಾಡಲ್ಲ ಅನ್ನೋ ಒಂದು ದೊಡ್ಡ ನಂಬಿಕೆ ಮೇಲೆ ಹೊಡ್ತಾ ಇದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟೆಲ್ಲ ರಿಸ್ಕು ನಿಮಗೋಸ್ಕರ ಮಾತ್ರ. ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ ಮಾತ್ರ ಇವೆಲ್ಲ ನೋಡೋಕ್ಕೆ ಸಾಧ್ಯ. ನೀವು ಬನ್ನಿ. ಇದ್ರ ಮೇಲೆ ಇನ್ನೊಂದು ಸೀಕ್ರೆಟ್ ಗೊತ್ತಾ? ಆ್ಯಕ್ಚುಲಿ ಇವತ್ತು ಹುಣ್ಣಿಮೆ ದಿನ ಇಷ್ಟಂತ ಪವರ್ಫುಲ್ ಜಾಗ ಬಂದಿದ್ದೀವಿ. ಬನ್ನಿ. ನಿಮ್ಗೆ ಹೇಳಿದ್ನಲ್ಲ ಎಲ್ಲರಿಗೂ, ಅಮ್ಮನ ಮುಖ ಇರೋದು. ನಿಜ ಹುಣ್ಣಿಮೆ ಅಂತ ಗೊತ್ತಿಲ್ಲ ಗುರು. ಲವ್ ನಂಗೆ ನಿಜ ಹುಣ್ಣಿಮೆ ಅಂತ ಗೊತ್ತಿಲ್ಲ ಕಣ. ಗೊತ್ತು, ಆಯಿತು. ಲವ್ ಬೇಡ ಗುರು, ಬಂದ್ಬಿಡು. ನೋಡು, ಬೇಕಾದ್ರೆ ನಾಳೆ ಬೆಳಿಗ್ಗೆ ಬಾ, ಸಂಜೆ ತನಕ ವೀಡಿಯೋ ಮಾಡೋಣ. ಏನೇನೈತೆ ಅಂತೆಲ್ಲ ತೋರ್ಸೋಣ. ಈ ಕತ್ಲೆ ಟೈಮಲ್ಲಿ ಬೇಡ ಗುರು. 11:30 12 ಗಂಟೆ ರಾತ್ರಿ ಈ ಟೈಮಲ್ಲಿ ನಿಜವಾಗ್ಲೂ ಅನ್ನೋದು ನಾನು ಹೇಳೋದು ಕೆಲಸ ಅನಿಸ್ತಾಯ್ತು. ಆಯಿತು, ಅಮ್ಮನ ಮುಖ ಒಂದು ತೋರಿಸ್ಬಿಟ್ಟು ಹೊರಟೋಗೋಣ. ಪಕ್ಕ ನಾನು ಬರಲ್ಲ ಗುರು, ಬೇಕಾದ್ರೆ ನೀನು ಹೋಗು. ಸರಿ, ಇಲ್ಲೇ ಇರು. ನಾನು ಬರಲ್ಲ ಗುರು. ಇಲ್ಲೇ ಇರೋ, ನಾನು ಒಬ್ಬ ನಿಜ ಕ್ಯಾಮ್ರಾ ಇಲ್ಲೇ ಇಟ್ಟು ಹೋಗ್ಬಿಡ್ತೀನಿ. ನೀನೇನೋ ಮಾಡ್ತೀನಿ. ಒಂದು ನಿಮಿಷ ಕ್ಯಾಮ್ರಾ ಕೊಡು. ನೀನು ಇಲ್ಲೇ ಇರೋ, ನಾನು ಹೋಗಿ ಬರ್ತೀನಿ. ನೀನು ಇಲ್ಲೇ ಇರುವ. ಬರಲ್ಲ, ನಾನೊಬ್ಬನೇ ಹೋಗಿ ಬರ್ತೀನಿ. ನೋಡೋಣ. ನಂಬಿಕೆ ಇದೆ ನನಗೆ. ತಾಯಿ ಮಕ್ಕಳನ್ನ ಶಿಕ್ಷಿಸಿದ್ರು ಉಂಟ. ಪ್ರಪಂಚಕ್ಕೆ ಅನ್ನ ಹಾಕೊಳ್ಳೋಳು. ನಮಗೆ ಹಾನಿ ಮಾಡಿಬಿಡುತ್ತಾ? ಚಪ್ಪಲಿ ಬಿಡೋಣ. ಯಪ್ಪ ದೇವ್ರೆ, ನೋಡ್ತಾ ಇರ್ಬೋದು ನೋಡಿ. ಇದು ನಿಜವಾದ ಅಮ್ಮನ ಮುಖ. ನೋಡ್ತಿದ್ರೆ ಖುಷಿ ಆಗುತ್ತೆ ಗುರು. ಅಮ್ಮ, ಈ ವಿಡಿಯೋ ಯಾರ್ಯಾರು ನೋಡ್ತಾವ್ರೋ ಎಲ್ಲರಿಗೂ ಆಯಸ್ಸು, ಆರೋಗ್ಯ, ಅಂತಸ್ತು ಕೊಟ್ಟು ಕಾಪಾಡಮ್ಮ ಜಗನ್ಮಾತೆ. ಮೇಲ್ಗಡೆ ಎಷ್ಟು ದೊಡ್ಡದಿದೆ ಗುರು. ಹಾವು ಅಬ್ಬ. ಮಧು ಬರೋ ಇಲ್ಲಿ. ಮಧು ಬಾ. ಹಾವು. ಯಾಕೋ ನಂದಿ ಬಾ ಇಲ್ಲಿ. ಏನೋ ನಾನು ಹೇಳಿದೆ ತಾನೆ ಅವಾಗಿಂದ ಬೇಡ ಕಣೋ, ಬಾರೋ ಅಂತ. ಅದು ಹಾವು ಎಲ್ಲಿ? ನೋಡ್ರು. ಬಾ ನಂದಿ. ನೋಡು, ಸರ್ಪ ಕಾಯ್ತಾ ಇಟ್ಕೊಣ. ನಿಜವಾಗ್ಲೂ ಬಂದ್ಬಿಡೋ. ಬೇಡ ಬಾ ನಂದಿ, ನನ್ನ ಮಾತು ಕೇಳೋ. ಈ ಟೈಮಲ್ಲಿ ನೀನು 11:30 12 ಗಂಟೆ ರಾತ್ರಿಲಿ ಎಲ್ಲಿಂದ ಆಚೆ ಹೋಗಲ್ಲ, ಹೇಳಿದ್ದೀವಿ. ಅರ್ಥ ಮಾಡ್ಕೋ. ಎಲ್ಲಿ ನೋಡ್ದೆ ಹೇಳಿ? ನಾವು ಮೇಲ್ಗಡೆ ಅಲ್ಲಿ ಲೈಟ್ ಹಾಕೋ. ಅಲ್ಲಿ ನೋಡ್ದೆ. ಅಲ್ಲಿ ಲೈಟ್ ಹಾಕೋ. ಹಾಕಿದ್ದೀನಪ್ಪ. ಹಾಕೋ. ಯಪ್ಪ, ಇವೆಲ್ಲ ನೋಡ್ತಿರೋ ಭಯನೇ ಆಗ್ತಾಯಿದ್ದಪ್ಪ ನನಗೆ. ದೇವ್ರೆ, ಆದರೂ ದೇವ್ರು ನಮಗೇನು ಮಾಡೋದು ನಮ್ಮ ಭಂಡ ಧೈರ್ಯ ನಮಗೆ ಬಿಡಲ್ಲ. ಯಪ್ಪ, ನಿಜವಾಗ್ಲೂ ಹಾವು ನೋಡಿ 5 ಸ್ವಲ್ಪ ಎಷ್ಟೋ ನನಗೆ ಗೊತ್ತಾಗಿಲ್ಲ. ಬಟ್ ಬಾಲ ಮಾತ್ರ ನಮಗೆ ಕಾಣಿಸಿದ್ದು ತುಂಬ ದೊಡ್ಡ ಹಾವು ಅಂತ ಹೇಳಬಾರ್ದು, ಅದು ದೇವರು ಸೀರಿಯಸ್ ಆಗಿ. ಸೊ ಪ್ರತಿಯೊಬ್ಬರು ಕೈ ಮುಕ್ಕೊಬೇಕು ಅದಕ್ಕೆ. ಈ ಮರಗಳು ನೋಡ್ತಿದ್ರೆ ಸೀರಿಯಸ್ ಭಯ ಆಗ್ತಾಯಿತ್ತಪ್ಪ. ದೇವರಣೆ ಆಲ್ಮರದಕ್ಕೆ ಅದರದ್ದು ವಿಶೇಷತೆ ಇದೆ. ಇದು ಸಾಮಾನ್ಯವಾಗಿ ಎಲ್ಲೂ ಬೆಳೆಯಲ್ಲ. ದೇವ್ರುಗಳು ಎಲ್ಲಿರುತ್ತೋ ಆ ಕಡೆ ಮಾತ್ರ ಬೆಳೆಯೋದು. ನಮ್ಮ ಅಜ್ಜಿ ಹೇಳಿದ್ದೀವಿ, ನೆನಪಿದೆ ನನಗೆ. ಏನೇನು ಇಟ್ಟಿದೆ ಗುರು ಇದು. ಇಲ್ಲೂ ಇದೆ. ಅಪ್ಪ ದೇವ್ರೆ,
ಲೈಟ್ ಆಗಲೇ ಝೂಮ್ ಮಾಡು ಇದು ಅಲ್ಲೇನು ಇದ್ದಿದ್ದು ಇದು ಮುಂಚ ಬೇಡ ಕಣಲು ಬೇಡ ಕುಡಿಲಿ ಬೇಡ ಬರ ಕ್ಯಾಮ್ರಾ ಕೊಡ ನಾನು ನೋಡ್ಬೇಕು ಬಿಡಲ್ಲ ಲವ್ ನಂದಿ ಬೇಡ ಬರೋ ಏಯ್ ನಂದಿ ಇರೋ ನಾನು ನೋಡ್ತಾ ಇದ್ದೀನಿ ನಂದಿ ಬಿಡಲ್ಲ ಯಪ್ಪ ಆ ತಾಯಿ ವಿಹಾರಕ್ಕೆ ಭಗ್ನ ಮಾಡ್ದಂಗೆ ಆಯ್ತದೆ ನನ್ನ ಮಾತು ಹೇಳು ಬಂದ್ಬಿಡು ನಿಜವಾಗ್ಲು ಏನೋ ಒಂದು ಕೆಡ್ದಾಗ್ಬಿಡ್ತದೆ ಬಂದ್ಬಿಡು ಇಲ್ಲಿರೋದು ಬೇಡ ಗಾಡಿ ಎತ್ತು ಏಯ್ ಬಾಬಾ ಗಾಡಿ ಎತ್ತು ನಾವು ಒಂದು ನಿಮಿಷ ಇರು ಮಚ್ಚ ನೋಡ ಅಮ್ಮ ಇರೋದು ಆ ಕಡೆ ಇರೋ ನಿಜ ಅದು ಪಕ್ಕ ಅರ್ಶಿನ ಸೀರೆ ನಮ್ಮದು ಚೆನ್ನಾಗಿದೆ ಅಷ್ಟು ಸರಿನೇ ಕಣ ನೋಡು ಬೆಳಿಗ್ಗೆ ಬರೋಣ ಬಾ ಏನು ಅಂತ ಹೋಗೋಣ ನಾನು ಮಾತು ಅಷ್ಟು ಸೀರೆ ಉಟ್ಟು ಇಲ್ಲಿ ಇಷ್ಟೊತ್ತಲ್ಲಿ ಬಂದಿರೋದೇ ದೊಡ್ಡ ತಪ್ಪು ಅಷ್ಟು ಸೀರೆ ಏನಾದರೂ ಉಟ್ಟಿತ್ತು ಸಮಸ್ಯೆ ಆಯ್ತು ಏನಾದ್ರು ಕೆಡ್ದಾಯ್ತದೆ ಸೀರಿಯಸ್ ಮಚ್ಚ ಕೂಗಿದ್ ಏನಾಗಲ್ಲ ಕೇಳಿಸ್ತಾ ನಿಮಗೆ ಅಮ್ಮ ದಯವಿಟ್ಟು ನಾನು ನಿಮ್ಮ ಮಕ್ಕಳೇ ಅಲ್ವಾ ಸೊ ದಯವಿಟ್ಟು ಈ ಥರ ಭಯ ಬೀಳಿಸ್ಬೇಡಿ ನಮಗೆಲ್ಲ ಲೋ ಮಚ್ಚ ನೋಡು ಆ ತಾಯಿನ ಒಳ್ಳೆ ರೀತಿಲಿ ಕೇಳಿದ್ರೆ ಏನೋ ಒಂದು ದಯ ಕಾಣಿಸ್ತಾಳೆ ಇಷ್ಟೊತ್ತಲ್ಲಿ ಬಂದ್ಬಿಟ್ಟು 12 ಗಂಟೆ ದಯವಿಟ್ಟು ಕ್ಷಮಿಸ್ಬಿಡು ನಿನ್ನನ್ನು ಇಡೀ ಕರ್ನಾಟಕ ಗುರುತಿಸ್ಬೇಕು ಅಂತ ಬಂದಿರೋದು ದಯವಿಟ್ಟು ನಿನ್ನ ಆಶೀರ್ವಾದ ನಮ್ಮ ಮೇಲೆ ಇರಲಿ ನಮ್ಮ ದೇವರನ್ನೇ ಭಯ ಬೀಳಿಸ್ಬೇಡ ತಾಯಿ ಸಂಚಾರ ಹಾಳು ಮಾಡ್ದಂಗೆ ಗುರು ದೇವಸ್ಥಾನ ಸಾರಿ ಆಯ್ತು ನನ್ನ ಮಾತು ಸಾಕು ಈ ವಿಡಿಯೋ ಆಗಿಲ್ಲಾರ ಪರವಾಗಿಲ್ಲ ಬೆಳಿಗ್ಗೆ ಬಂದು ಏನಾಗುತ್ತೆ ಅಂತ ನಾವು ತೋರ್ಸೋಣ ನಿಜ ಬೇಡ ಹೊರಟ್ಬಿಡ್ತಿದ್ವಿ ಸೀರಿಯಸ್ ಆಗಿ ಹೊರಟ್ಬಿಡ್ತಾ ಇದ್ದೀವಿ ನಮ್ಮಿಂದ ಏನಾದ್ರು ತಪ್ಪಾಗಿ ದಯವಿಟ್ಟು ಕ್ಷಮಿಸ್ಬಿಡಮ್ಮ ಇನ್ನು ಯಾವತ್ತು ಇಷ್ಟು ಇದೆಲ್ಲ ಟ್ರೈ ಮಾಡಲ್ಲ ಕ್ಷಮಿಸ್ಬಿಡಮ್ಮ ಸಾರಿ 5 minutes later. ಮತ್ತೆ ಇಲ್ಲಿ ಇನ್ನೊಂದು ಇತಿಹಾಸ ಹೇಳಿದ್ದಾರೆ ಇಲ್ಲಿನ ಜನಗಳು ಅಮಾವಾಸ್ಯೆ ದಿನ ಹುಣ್ಣಿಮೆ ದಿನ ಇಲ್ಲಿ ಯಾರಿಗೆ ದೆವ್ವಗಳು ಅಥವಾ ಏನೇ ವಾಮಾಚಾರ ಏನೇ ಆಗಿದ್ರು ಅವ್ರನ್ನ ತಂದು ಇಲ್ಲಿ ಅಮ್ಮನ ಮಡ್ಲಕ್ಕಿ ತುಂಬಿಸಿ ಕೂದಲನ್ನ ಕಿತ್ತು ಈ ಆಲ್ಮರಕ್ಕೆ ಹೊಡೆದ್ರೆ ಸೊ ಇಲ್ಲಿನ ದೆವ್ವಗಳು ಇಲ್ಲಿಂದ ಕ್ಲಿಯರ್ ಆಗ್ತವೆ ಅನ್ನೋದು ಇಲ್ಲಿನ ನಂಬಿಕೆ ಮತ್ತು ಪ್ರತೀತಿ ಮತ್ತು ಆಚಾರ ಕೂಡ ತುಂಬ ನಡೆದಿದೆ ಇಲ್ಲಿ ಸುಮಾರು ಕೂದಲುಗಳಿದೆ ನಿಮ್ಗೆ ತೋರಿಸ್ಬೇಕು ಸೀರಿಯಸ್ ಆಗಿ ಒಂಚೂರು ಒಳಗಡೆ ಹೋಗೋಣ ಬನ್ನಿ ಅಪ್ಪ ಇಲ್ಲೆಲ್ಲ ಒಬ್ಬೊಬ್ಬರೇ ಹೋಗೋ ಧೈರ್ಯ ಬೇಕು ಅದು ನೋಡಿ ಇಲ್ಲೆಲ್ಲ ಕಟ್ಟಿದ್ದಾರೆ ಇಲ್ಲಿ ಬನ್ನಿ ಇಲ್ಲಿ ಟಚ್ ಮಾಡಬೇಡ ಇಲ್ಲಿ ಕಾಣಿಸ್ತಿದೆ ಅನಿಸುತ್ತೆ ಸೊ ಯಾವುದೋ ದೆವ್ವ ಅನಿಸುತ್ತೆ ಇದು ಅದರದ್ದು ಕೂದಲು ಭಯ ಆಗ್ತಾಯಿದೆ ಹುಣ್ಣಿಮೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ ನೀವು ನೋಡಿದ್ದೀರ ಅನಿಸುತ್ತೆ ದೇವ್ರ ಬಗ್ಗೆ ಇದು ಕ್ಯಾಮ್ರಾ ಅವ್ರಲ್ಲಿ ಜೀವ ಉಳ್ಕೊಳ್ಳಿ ಬರಲ್ಲ ಇಲ್ಲು ಕ್ಯಾಮ್ರಾ ಅವ್ರೆ ಒಂದು ಹೋಯ್ತು ಕ್ಯಾಮ್ರಾನು ಹಿಡಿಯಲ್ಲ ನಾಳೆ ಬೆಳಗ್ಗೆ ಬಂದಿರ್ತೀವಪ್ಪ ಅಪ್ಪ ಮೊದಲು ಇಲ್ಲಿ ಜಾಕಲೆ ಮಾಡ ನೋಡಿ Five minutes later. ದಯವಿಟ್ಟು ಕ್ಷಮಿಸಿ ನಮ್ಮ ಒಂದು ಕ್ಯಾಮ್ರಾ ಕಂಪ್ಲೀಟ್ ಆಫ್ ಆಗಿತ್ತು ಯಾವುದೇ ಥರ ರೆಕಾರ್ಡಿಂಗ್ ಆಗಿಲ್ಲ ಸೊ ನಮ್ಮ ಎರಡನೇ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರೋ ವೀಡಿಯೋಸ್ನ ನಿಮ್ಮ ಮುಂದೆ ಪ್ಲೇ ಮಾಡ್ತಾ ಇದ್ದೀವಿ ಇವಾಗ 'ಸಾಕಪ್ಪ ಸುಮ್ಮನೆ ರಿಸ್ಕ್ ಎಲ್ಲ ತಗೊಂಡು ಇಲ್ಲಿದ್ದರೆ ಡೇಂಜರ್. ಹೆಂಗೋ ಕ್ಯಾಮ್ರಾನ ಸೇಫಾಗಿ ಎತ್ಕೊಬಂದು ನಮ್ಗೆ ಅದೇ ಖುಷಿ. ಅಲ್ಲೆಲ್ಲ ಬೆಂಕಿ ಎಲ್ಲ ನೀವು ನೋಡಿದಾಗ ನನಗಂತೂ ಸೀರಿಯಸ್ ಭಯ ಆಯಿತು. ನಾನು ಫುಟೇಜಸ್ ಎಲ್ಲ ನೋಡಿರಲ್ಲ, ಕ್ಯಾಮ್ರಾ ತಂದು ಇವಾಗ ಆನ್ ಮಾಡಿ ನೋಡಿದಾಗ ಗೊತ್ತಾಗ್ತಾಯಿದೆ. ನಿಜ, ನಾನೊಂದು ಮಾತು ಹೇಳ್ತೀನಿ, ಜಗನ್ಮಾತೆ ಇರೋ ಜಾಗ ಇದು. ಹತ್ರ ಯಾರು ಓಡಾಡಬೇಡಿ, ಆ ತಾಯಿಗೆ ಯಾರು ಅಡ್ಡಿ ಮಾಡಬೇಡಿ. ಆಕೆ ಪಾಡಿಗೆ ಆಕೆ ಇರಲಿ. ಏನಾದರೂ ಭಕ್ತರು ಕೇಳ್ಕೊಳ್ಳೋದು ಒಂದೇ,
ಆಕೆ ಏನು ವರ ಬೇಕೋ ಅದಷ್ಟೇ ಕೇಳ್ಕೊಳ್ಳಿ. ಆಕೆ ಹತ್ರ ಇನ್ನೇನು ಕೇಳೋಕ್ಕೆ ಹೋಗ್ಬೇಡಿ. ರಾತ್ರಿ ಹೊತ್ತು ದಯವಿಟ್ಟು ಬರೋಕ್ಕೆ ಹೋಗ್ಬೇಡಿ. ಈ ಜಾಗಕ್ಕೆ ತಾಯಿ ನಿಲ್ಲಿಸಿರೋಂಥ ಜಾಗ ಇದು. ಆ ತಾಯಿ ಯಾರೂ ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ಬೇಡಿ. ಆ ಜಗನ್ಮಾತೆಯಲ್ಲಿ ಕೇಳೋದಂದರೆ ಎಲ್ಲರಿಗೂ ಆಯಸ್ಸು ಆರೋಗ್ಯ ಅಂತಸ್ತು ಕೊಟ್ಟು ಕಾಪಾಡಲಿ. ನಮ್ಮ ಚಾನಲ್ ನೋಡ್ತಿದ್ರು ಸ್ವಲ್ಪ ಎಕ್ಸ್ಟ್ರಾ ಒಳ್ಳೇದು ಮಾಡಲಿ. ದೇವ್ರ ವಿಷಯದಲ್ಲಿ ಆಟ ಆಡಬಾರ್ದು. ದೇವ್ಗಳ ವಿಷಯದಲ್ಲಿ ಆಟ ಆಡೋದು ದೇವ್ರು ಕಾಪಾಡ್ಕೋತವೆ. ದೇವ್ರ ವಿಷಯದಲ್ಲಿ ಆಟ ಆಡೋಕೆ ಹೋದ್ರೆ ನಾವಿರಲ್ಲ. ಸೊ ಅಷ್ಟು ರಿಸ್ಕ್ ತಗೊಳ್ಳೋದು ಬೇಡ. ಮುಂದಕ್ಕೆ ತುಂಬ ಕನ್ಸ್ಕೊಳ್ಕೊಂಡಿದ್ದೀವಿ ನಾವು. ಸೊ ಒಂದು ಸೆಕೆಂಡ್ ದಯವಿಟ್ಟು ಕ್ಷಮಿಸು ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಅದ್ಭುತವಾದ ರೋಚಕ ಕಥೆಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ನೀವು ಮಾಡೋ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮ್ಮ ಬಲ ಮತ್ತು ತಾಕತ್ತು, ಅದೇ ಧೈರ್ಯ ಕೂಡ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಲವ್ ಯು ಆಲ್. ನೆಕ್ಸ್ಟ್ ವೀಡಿಯೋ ಜೊತೆಗೆ ಇನ್ನೂ ಸಾಕಾಗಿರೋ ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಕನ್ನಡ ಚಾಪ್ಟರ್. ಥ್ಯಾಂಕ್ ಯು.